ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನಮಸ್ಕಾರ ಪರಮಾನ. ನಮಸ್ಕಾರ ಮೇಡಮ್, ಕೂತ್ಕೊಳ್ಳಿ. ಕ್ಷಮಿಸಿ, ತುಂಬ ಹೊತ್ತು ಕಾಯಿಸ್ಬಿಟ್ಟಿತ್ತಮ್ಮನ್ನ. ಪರವಾಗಿಲ್ಲ ಬಿಡಿ ಸರ್. ಈಗ ಮುಂದಿನ ಚುನಾವಣೆಯಲ್ಲಿ ಮಲ್ಲಿಗೆಪುರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಯಾರು ನಿಲ್ಲಿಸಬೇಕು ಅಂತ ಆಲೋಚನೆ ಮಾಡಿದ್ದೀರಿ ಸರ್? ಇಷ್ಟು ದಿವಸ ಗೋವಿಂದ ಮೂರ್ತಿ ಇದ್ದರು ಸರ್. ಈಗ ನೋಡಿ, ಒಳ್ಳೆ ಎಲೆಕ್ಷನ್ ಟೈಮ್ನಲ್ಲಿ ಇಶ್ಯೂ ಮಾಡಿಕೊಂಡು ಹೆಸರು ಕೆಡ್ಸ್ಕೊಂಬಿಟ್ರು. ಈಗ ಆ ಕಾನ್ಸ್ಟಿಟ್ಯೂನ್ಸಿದೆ ಒಂದು ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ ಸರ್. ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತೀರಾ ನೀವು ಮಲ್ಲಿಗೆಪುರದ ವಿಚಾರದಲ್ಲಿ? ಇಲ್ಲಿವರೆಗೂ ಗೋವಿಂದ ಮೂರ್ತಿ ಇದ್ದ, ಈಗಿಲ್ಲ. ಬೇಡ ಬಿಡಿ, ಬೇರೆ ಯಾರಾದರೂ ಒಳ್ಳೆಯವ್ರನ್ನ ಸಮರ್ಥನ ಹುಡ್ಕೋದ್ರಾಯ್ತು. ಸರ್, ಯಾರೋ ಒಳ್ಳೆಯವ್ರು ಸಿಕ್ಕಿದ್ರೆ ನಮಗೇನು ಸರ್ ಲಾಭ? ನಮ್ಮ ಮಾತು ಕೇಳೋರು ಸಿಗಬೇಕಲ್ವಾ? ಸರ್, ರಾಜಾನಂದ ಸ್ವಾಮಿ ಸಾಹೇಬ್ರ ಮಗ ಕೃಷ್ಣಾನಂದ ಸ್ವಾಮಿ ಸಾಹೇಬರು ಬಂದಿದ್ದಾರೆ ಸರ್. ಸರಿ, ಕಳಿಸಿ ಒಳಗಡೆ. ಸರಿ ಸರ್. ಕೃಷ್ಣಾನಂದ ಸ್ವಾಮಿ ಯಾವ ಉದ್ದೇಶಕ್ಕೆ ಬಂದಿರ್ಬೋದು ಸರ್ ತಮ್ಮ ಹತ್ರ? ನಾನೇ ಬರೋದಕ್ಕೆ ಹೇಳಿದ್ದು ಮುನಿಯಪ್ಪನವರೇ. ಹೌದಾ? ಯಾಕೆ ಸರ್? ಅದು ನಮಸ್ಕಾರ ಕೃಷ್ಣ, ಕೂತ್ಕೊಳ್ಳಿ. ನಮಸ್ಕಾರ ಮುನಿಯಪ್ಪನವರೇ. ಅಂಕಲ್, ಮೊನ್ನೆ ಕಿರಣಮಯಿ ಆಶ್ರಮಕ್ಕೆ ಹೋಗಿದ್ರಲ್ಲ, ನಿಮ್ಮ ಮಗಳನ್ನ ಕರ್ಕೊಂಬಂದ್ರ? ಇಲ್ಲ ಕೃಷ್ಣನಂತ. ಯಾಕೆ? ಅವಳೊಬ್ಳು ತಲೆ ಹೊರಟೆ, ಬರೋದಿಲ್ಲ ಅಂತ ಹೇಳ್ಬಿಟ್ಲ. ಇರಲಿ ಬಿಡಿ. ಅಂಕಲ್, ನನ್ನನ್ನು ಬರೋದಕ್ಕೆ ಹೇಳಿದ್ರಿ, ಕಾರಣ ಏನು ಅಂತ ಗೊತ್ತಾಗಲಿಲ್ಲ. ಹೇಳ್ತೀನಿ. ನಿಮಗೆ ಮಲ್ಲಿಗೆಪುರ ಗೊತ್ತಲ್ವಾ? ನಮ್ಮಮ್ಮನ ತವರು ಬರೋದು. ಅಲ್ಲಿ ಗೋವಿಂದ ಮೂರ್ತಿ ಅಂತ ಒಬ್ಬ MLA ಇದ್ದಾರೆ, ನಮ್ಮ ಪಕ್ಷದವರು. ಗೊತ್ತು. ಅವರು ಇತ್ತೀಚೆಗೆ ಒಂದು ಇಶ್ಯೂ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರು ವಾರದ ಹಿಂದೆ ರುದ್ರಾಕ್ಷಿಪುರದ ಸೆಂಟ್ರಲ್ ಬಜಾರ್ ಹತ್ರ ಕುಡಿದ್ಬಿಟ್ಟು ಗಲಾಟೆ ಮಾಡ್ಕೊಳ್ತಾ ಇದ್ರಂತೆ. ಅಲ್ಲಿದ್ದ ಪೊಲೀಸ್ನವ್ರಿಗೆ ಪಾಪ ಇವರು ಮಲ್ಲಿಗೆಪುರದ MLA ಅಂತ ಗೊತ್ತಿಲ್ಲ, ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ರಾತ್ರಿ 1 ಗಂಟೆ ಆಗಿತ್ತು. ಆಮೇಲೆ ಪೊಲೀಸ್ ಸ್ಟೇಷನ್ನಿಂದ ಅವ್ರನ್ನ ಬಿಡಿಸಿದ್ದು ಆಯಿತು ಅನ್ನಿ. ಆದರೆ ಅವರು ಕುಡಿದು ಗಲಾಟೆ ಮಾಡಿದ್ದಕ್ಕೆ, ಅರೆಸ್ಟ್ ಆಗಿದ್ದಕ್ಕೆ ಟಿವಿನಲ್ಲೆಲ್ಲ ಬಂದ್ಬಿಡ್ತು, ಪೇಪರ್ನೆಲ್ಲ ಬಂದ್ಬಿಡ್ತು. ಅದು ನಿಮಗೂ ಗೊತ್ತಲ್ಲ? ನೋಡಿದ್ದೀನಿ. ಈಗ ನಮ್ಮ ಪಕ್ಷದಲ್ಲಿ ಗೋವಿಂದ ಮೂರ್ತಿಯವರ ವಿರುದ್ಧವಾಗಿ ಪ್ರಶ್ನೆ ಎತ್ತಿದ್ದಾರೆ, ಮುಖ್ಯವಾಗಿ ನಿಮ್ಮಣ್ಣ ದೇವಾನಂದ್ ಅವರು. ಏನಂತೆ? ಗೋವಿಂದ ಮೂರ್ತಿಯವರು ಹೆಸರು ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಇಂಥವ್ರಿಗೆ ನಮ್ಮ ಪಕ್ಷದ ಟಿಕೆಟ್ ಕೊಟ್ಟರೆ ನಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ. ಇದರಲ್ಲಿ ದೇವಾನಂದ ಸ್ವಾಮಿಯವರು ಏನು ಹೇಳಿದಾರೋ ಅದು ತಪ್ಪಿದೆ ಅಂತ ನಾನು ಹೇಳ್ತಾ ಇಲ್ಲ. ಪಾಪ ಅವ್ರು ಏನೇ ಮಾತಾಡಲಿ ಯೋಚನೆ ಮಾಡಿನೇ ಮಾತಾಡ್ತಾರೆ. ದೇವಾನಂದ ಸ್ವಾಮಿಯವರು ಹೇಳಿದ್ರಲ್ಲಿ ನಮಗೆ ಎಲ್ಲ ಸರಿ ಅನ್ನಿಸ್ತು. ಹಾಗಾಗಿನೇ ಮಲ್ಲಿಗೆಪುರದ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅವ್ರನ್ನ ಮತ್ತೆ ಕಂಟೆಸ್ಟ್ ಮಾಡಿಸ್ತಾ ಇಲ್ಲ. ಈಗ ನಮ್ಮ ಪಕ್ಷಕ್ಕೆ ಒಂದು ಪ್ರಶ್ನೆ ಏರ್ಪಟ್ಬಿಟ್ಟಿದೆ. ಇಲ್ಲಿಯವರೆಗೂ ಮಲ್ಲಿಗೆಪುರದಲ್ಲಿ ಗೋವಿಂದ ಮೂರ್ತಿಯವ್ರನ್ನ ನಿಲ್ಲಿಸಿ ಗೆಲ್ಲಿಸ್ಕೊಂಬರ್ತಾ ಇದ್ವಿ, ಆದರೆ ಮುಂದೆ ಅವ್ರನ್ನ ನಿಲ್ಲಿಸ್ತಾ ಇಲ್ಲ. ಹಾಗಂತ ಅಲ್ಲಿ ನಾವು ಖಾಲಿ ಬಿಡೋದಕ್ಕಾಗೋದಿಲ್ಲ ಸ್ಥಾನನ. ಮತ್ತು ಇನ್ನೂ ಯೋಗ್ಯರಾಗಿರ್ತಕ್ಕಂಥದ್ದು ಯಾರನ್ನಾದರೂ ಹುಡುಕಿ ಅಲ್ಲಿ ಕಂಟೆಸ್ಟ್ ಮಾಡಿಸ್ಬೇಕು. ಈ ವಿಚಾರವಾಗಿ ಚರ್ಚೆ ಮಾಡೋಣ ಅಂತ ನಿಮ್ಮನ್ನು ಕರೆಸ್ದೆ. ಕೃಷ್ಣಾನಂದ್, ನೀವು ಮಲ್ಲಿಗೆಪುರದಿಂದ ನಮ್ಮ ಪಕ್ಷದಿಂದ ಕಂಟೆಸ್ಟ್ ಮಾಡ್ಬೋದಾ? ನಾನಾ? ಹೌದು, ಯಾಕಾಗಬಾರ್ದು? ನೀವು 2 ವರ್ಷದಿಂದ MP ಆಗಿ ಕೆಲಸ ಮಾಡಿದ್ದೀರಾ. ಈ ಸಾರಿ ಅಸೆಂಬ್ಲಿಯಿಂದ ಕಂಟೆಸ್ಟ್ ಮಾಡಿ ಮಲ್ಲಿಗೆಪುರದಿಂದ. ಆದರೆ ಅಂಕಲ್, ನಾನೀಗ ಆಲ್ರೆಡಿ MP, ಮತ್ತೆ ನಾನು ಪಾರ್ಲಿಮೆಂಟ್ಗೆ ನಿಲ್ಲಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಪಾರ್ಲಿಮೆಂಟ್ನಲ್ಲಿ ನಿಂತು ಗೆಲ್ಲೋದೇನು ಕಷ್ಟ ಆಗೋದಿಲ್ಲ. ಪಾರ್ಲಿಮೆಂಟ್ ಅಂದರೆ ರಾಷ್ಟ್ರ ರಾಜಕಾರಣ.
ಅಲ್ಲಿ ಜನಗಳು ತಮ್ಮನ್ನು ಗುರ್ಸೋದು ಭಾಳ ಕಷ್ಟ. ಆದರೆ ಅಸೆಂಬ್ಲಿನಲ್ಲಿ ಹಾಗಲ್ಲ. ಅಸೆಂಬ್ಲಿ ಅಂದರೆ ರಾಜ್ಯ ರಾಜಕಾರಣ, ನೀವು ಯಾರು ಅಂತ ಅವ್ರಿಗೆ ಗೊತ್ತಿರುತ್ತೆ. ಕೃಷ್ಣಾನಂದ ಹೆಸರನ್ನ ಬೇಗ ಗುರ್ತಿಸ್ತಾರೆ, ನೀವು ಜನಕ್ಕೆ ಗುರ್ತಾಗ್ತೀರಿ. ನೋಡಿ ಕೃಷ್ಣಾನಂದ್, ನನ್ನ ಪ್ರಕಾರ ನನ್ನ ಮಾತು ಕೇಳೋದಾದರೆ ನೀವು ಮಲ್ಲಿಗೆಪುರದಿಂದ ನಿಲ್ಲೋದು ಒಳ್ಳೆಯದು. ಜೊತೆಯಲ್ಲಿ ನಿಮ್ಮ ತಾಯಿಯ ತವ್ರ ಮನೆ ಬೇರೆ ಅದು. ಅಲ್ಲಿರ್ತಕ್ಕಂಥ ಜನ ತಮ್ಮನ್ನು ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ. ಗೆಲ್ಲಿಸೋದು ಅಂಥ ಕಷ್ಟ ಏನಾಗೋದಿಲ್ಲ. ಅದು ನಿಮ್ಮ ರಾಜಕೀಯ ಭವಿಷ್ಯಕ್ಕೂ ಒಳ್ಳೆಯದಾಗುತ್ತೆ. ಏನಂತೀರಾ? ಆಯ್ತು ಅಂಕಲ್, ನೀವು ಹೇಳ್ದಾಗೆ ಮಾಡ್ತೀನಿ. ಗುಡ್. ಸರಿ ಅಂಕಲ್, ನಾನು ಹೊರಡ್ತೇನೆ. ಬೆಸ್ಟ್ ಆಫ್ ಲಕ್. ಇದೇನು ಸರ್ ಹೀಗೆ ಮಾಡಿಬಿಟ್ರಿ? ನಾನೇನು ಮಾಡಿದೆ ಪರಮಾನಂದ ಗೌಡ್ರೆ? ರಾಜಾನಂದ ಸ್ವಾಮಿ ರಾಜಕೀಯ ಗರ್ಡಿನಲ್ಲಿ ಪಳಗಿರೋನು ಸರ್. ಅವನು ಬೆರಳು ಕೊಟ್ಟರೆ ಸಾಕು ಹಸ್ತ ನುಂಗ್ಬಿಡ್ತಾನೆ. ಅಂಥ ಪಾಕಳನ್ನು ತಗೊಂಬಂದು ಏನು ಸರ್ ನೀವು? ಅಲ್ಲ ಸರ್, ಆತನ್ನು MP ಮಾಡಿ ದೂರ ಡೆಲ್ಲಿಗೆ ಕಳಿಸಿದ್ದೀವಿ. ಈಗಲೇನಾದರೂ ಆತನ ತಂದು ಈ ಎಲೆಕ್ಷನ್ಗೆ ನಾವು MLAಗೆ ನಿಲ್ಲಿಸಿದ್ರೆ ಮುಂದಿನ ಪರಿಣಾಮ ಏನಾಗುತ್ತೆ ಅಂತ ಆಲೋಚನೆ ಮಾಡಿದ್ದೀರಾ? ಸ್ವಲ್ಪ ಆಲೋಚನೆ ಮಾಡಿ. ನಾಳೆ ಅವನು ಚಿಗುರ್ಕೊಂಡು ನೀವು ಬುಡಕ್ಕೆ ತಂದು ಬಿಡ್ತಾನೆ. ಹೌದು ಸರ್, ಕೃಷ್ಣಾನಂದ ಸ್ವಾಮಿ ಅಣ್ಣ ದೇವಾನಂದ ಸ್ವಾಮಿ ರಾಜಕೀಯ ಅಂದರೆ ಮಾರುದ್ದ ಓಡೋಗ್ತಿದ್ದ. ಅಂಥವನು ಅವ್ರ ತಾಯಿ ಬಲವಂತಕ್ಕೆ ಉಪಮುಖ್ಯಮಂತ್ರಿ ಆದ. ಆದರೆ ಇವತ್ತು ಅವನು ಹೇಗಾಗಿದ್ದಾನೆ ನೋಡಿ ಸರ್. ಹೈಕಮಾಂಡ್ನಲ್ಲಿ ಕೆಲವ್ರನ್ನ ಸರಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅನಿಸುತ್ತೆ. ಅಲ್ಲಿ ಕೆಲವರು ಅವ್ರು ಹೇಳ್ತಾ ಇದ್ದಾರೆ ಮುಂದಿನ ಮುಖ್ಯಮಂತ್ರಿ ಇವನೇ ಆಗಬೇಕು ಅಂತ. ಸರ್, ಮೊನ್ನೆ ಒಂದು ಪತ್ರಿಕೆಯಲ್ಲಿ ದೇವಾನಂದ ಸ್ವಾಮಿಯವರೇ ಮುಂದಿನ ಮುಖ್ಯಮಂತ್ರಿ ಅಂತ ಬರೆದಿದ್ದಾರೆ. ನನಗೆ ತಿಳಿದಿರೋ ಹಾಗೆ ಈ ದೇವಾನಂದ ಸ್ವಾಮಿನೇ ಪತ್ರಿಕೆಯಲ್ಲಿ ಬರ್ಸ್ಕೊಳವ್ ಸರ್, ಪಾಪ್ಯುಲಾರಿಟಿ ಬೆಳೆಸ್ಕೊಳಕ್ಕೆ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ. ಏನು ಸರ್, ಆ ದೇವಾನಂದ ಸ್ವಾಮಿ ದೌಲತ್ತು 2 ಕಣ್ಣು ಸಾಲು ಸರ್ ನೋಡೋಕ್ಕೆ. ಸರ್, ಮೊನ್ನೆ ಒಂದು ಫಂಕ್ಷನ್ಗೆ ನಾನು ಮತ್ತು ದೇವಾನಂದ ಸ್ವಾಮಿನ ಇಬ್ಬರನ್ನೂ ಗೆಸ್ಟಾಗಿ ಕರೆದಿದ್ರು ಸರ್. ಇಬ್ಬರು ಜೊತೆಯಲ್ಲಿ ಹೋದ್ವಿ ಸರ್. ಆದರೆ ಅಲ್ಲಿನ ಜನ ನನ್ನ ಕ್ಯಾರೇನೇ ಅನ್ನಲಿಲ್ಲ ಸರ್. ಆ ದೇವಾನಂದ ಸ್ವಾಮಿನ ಎತ್ಕೊಂಡು ಕುಣ್ಕೊಂಡು ಕರ್ಕೊಂಡು ಹೊರಟೇ ಹೋದ್ರು ಸರ್. ನಾನು ಅಲ್ಲೇ ಅರ್ಧ ಟೀ ಕುಡ್ಕೊಂಡು ಮಿಕ ಅಂತ ಆ ಜನಗಳು ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ ಸರ್. ಇದೆಲ್ಲ ನೋಡಿ ನನಗೆ ಶಾನೆ ಬೇಜಾರಾಗೋಯ್ತು ಸರ್. ಈಗ ದೇವಾನಂದ ಸ್ವಾಮಿಗಳು ಮುಖ್ಯಮಂತ್ರಿ ಸ್ಥಾನಕ್ಕೆ ನಿಮಗೆ ಪ್ರತಿಸ್ಪರ್ಧಿ ಆಗೋಕ್ಕೆ ರೆಡಿಯಾಗಿದ್ದಾರೆ. ನಿಮಗೆ ಥ್ರೆಟ್ ಕೊಡೋಕ್ಕೂ ರೆಡಿ ಇದ್ದಾರೆ ಸರ್. ಸಾಲದ ಕಮ್ಮಿಗೆ ಈಗ ಕೃಷ್ಣಾನಂದು ಕರ್ಕೊಂಬರ್ತೀನಿ ಅಂತೀರ ಸರ್. ಇವನು ಚಿಗಿದ್ಕೊತಾನೆ ಸರ್. ಮುಂದೆ ನಿಮ್ಮನ್ನು ಕೇಳೋರು ಯಾರೋ? ಪರಮಾನಂದ ಗೌಡ್ರೆ, ಮುನಿಯಪ್ಪನವ್ರೆ, ನೀವಾಗಲಿ ನಾನಾಗಲಿ ಈ ಕೃಷ್ಣಾನಂದ ಸ್ವಾಮಿಯ ವಿಚಾರದಲ್ಲಿ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಎಷ್ಟು ವರ್ಷದಿಂದ ನನ್ನ ಜೊತೆನಲ್ಲಿದ್ದೀರ ನೀವು. ಇಲ್ಲಿವರೆಗೂ ನಾನು ಏನು ಅಂತ ಗೊತ್ತಾಗಿಲ್ವಲ್ಲ ನಿಮಗೆ? ಆಶ್ಚರ್ಯ ಆಗುತ್ತೆ ಸರ್. ಕೃಷ್ಣಾನಂದ್ ಮಲ್ಲಿಗೆಪುರದಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಂತು ಗೆದ್ದರೆ ರಾಜಕೀಯವಾಗಿ ಬೆಳೀತಾನೆ, ಅದು ಸರಿ. ಆದರೆ ಕೃಷ್ಣಾನಂದನಿಂದ ಥ್ರೆಟ್ಟಿರೋದು ನನಗಲ್ಲ, ಅವರಣ್ಣ ದೇವಾನಂದ ಸ್ವಾಮಿಗೆ. ತಮ್ಮನಿಂದಲೇ ಅಣ್ಣನನ್ನು ಬಲಿ ಹಾಕೋ ಪ್ರಯತ್ನ ನಂದು. ಹೌದು ಪರಮಾನಂದ ಗೌಡ್ರೆ, ನೀವು ಹೇಳಿದ್ರಲ್ಲ, ದೇವಾನಂದ ರಾಜಕೀಯವಾಗಿ ದಿನೇ ದಿನೇ ಬೆಳೀತಾ ಇದ್ದಾನೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ಅವನು ಸ್ಪರ್ಧಿ ಆಗ್ತಾನೆ ಅಂತ. ಅವನು ಹೇಗೆ ಕಟ್ ಮಾಡೋದು? ಪೊಲಿಟಿಕಲಿ ಅವನ್ನ ಹೇಗೆ ಫಿನಿಶ್ ಮಾಡೋದು? ನಾನು ಯೋಚನೆ ಮಾಡಿದೆ. ಅದಕ್ಕೆ ಸಿಕ್ಕ ಪರಿಹಾರ ದೇವಾನಂದ ಸ್ವಾಮಿಯ ತಮ್ಮ ಕೃಷ್ಣಾನಂದ ಸ್ವಾಮಿಯನ್ನ ಅಸೆಂಬ್ಲಿ ಮೆಂಬರ್ ಮಾಡೋದು. ಆಮೇಲೆ ಒಂದೇ ಮನೆಯಲ್ಲಿ ಇಬ್ಬರಿಗೆ ಸ್ಥಾನ ಕೊಡೋದಕ್ಕಾಗೋದಿಲ್ಲ ಅಂತ ಹೈಕಮಾಂಡ್ನಿಂದ ಹೇಳಿಸೋದು. ದೇವಾನಂದ್ಗೂ ಈಗೀಗ ರಾಜಕೀಯದಲ್ಲಿ ಆಸಕ್ತಿ ಬೆಳೀತಾ ಇದೆ. ಇಂದ ಕೃಷ್ಣಾನಂದ ಸ್ವಾಮಿ ರಾಜಕೀಯದಲ್ಲಿ ಮಹತ್ವಾಕಾಂಕ್ಷಿ. ಏನಾಗುತ್ತೆ? ಅಣ್ಣ ತಮ್ಮಂದಿರ ನಡುವೆ ಜಗಳ ಆಗುತ್ತೆ. ಆಗ ಗೆಲ್ಲೋದು ಯಾರು?
ಮೃಣಾಲಿನಿ, ಮಾತಾಜಿ, ಏನು ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೆ? ಏನಿಲ್ಲ ಮಾತಾಜಿ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೇಳು. ಮಾತಾಜಿ, ನಾನು ನಿಮ್ಗೊಂದು ವಿಷಯ ಕೇಳ್ತೀನಿ, ತಾವಿಲ್ಲ ಅನ್ನಬಾರ್ದು. ಇಲ್ಲ ಅನ್ನಲ್ಲ, ಹೇಳು. ಮಾತಾಜಿ, ನನಗೆ ಸನ್ಯಾಸ ಬೇಕು. ಸನ್ಯಾಸನ? ಯಾಕೆ ಮೃಣಾಲಿನಿ? ಕೆಲವು ದಿನಗಳಿಂದ ನನ್ನ ಮನಸ್ಸಿಗೆ ತೀವ್ರವಾಗಿ ಅನ್ನಿಸ್ತಾ ಇದೆ ಸನ್ಯಾಸ ತಗೋಬೇಕು ಅಂತ. ನನಗೆ ಯಾವುದ್ರ ಮೇಲೂ ಆಸಕ್ತಿ ಇಲ್ಲ. ಸನ್ಯಾಸ ಅನ್ನೋದು ಆ ರೀತಿ ಕೇಳಿದ ತಕ್ಷಣ ಕೊಡುವಂಥದ್ದಲ್ಲ. ಮನಸ್ಸಿನಲ್ಲಿ ತೀವ್ರವಾದ ವೈರಾಗ್ಯ ಇರಬೇಕು. ಲೌಕಿಕವಾದ ಮೋಹ ಪೂರ್ತಿಯಾಗಿ ಹೋಗಿರಬೇಕು. ನನಗೆಲ್ಲದ್ರ ಮೇಲೂ ವೈರಾಗ್ಯ ಬಂದ್ಬಿಟ್ಟಿದೆ ಮಾತಾಜಿ. ಮುಂಚಿನ ಥರ ಲೌಕಿಕದಲ್ಲಿ ಆಸಕ್ತಿ ಇಲ್ಲ. ನಾನು ಸನ್ಯಾಸ ತಗೊಳ್ಳೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ ನನಗೆ ಬಲವಾಗಿ ಅನ್ನಿಸ್ತಾ ಇದೆ. ಯಾಕೆ ಯಾಕೆ ಹಾಗನ್ನಿಸ್ತಾ ಇದೆ ನಿನಗೆ? ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿದ್ದು ಯಾವುದೂ ಸಿಗಲಿಲ್ಲ ಮಾತಾಜಿ. ನಾನು ಬಯಸಿದ್ದು ನನ್ನಿಂದ ದೂರ ಹೋಯಿತು. ನನಗೆ ಬೇಡ ಅಂದದನ್ನು ಬಲವಂತವಾಗಿ ಒಪ್ಕೋಬೇಕಾಯ್ತು. ಇಷ್ಟೆಲ್ಲ ಆದಮೇಲೆ ನನಗೆ ಲೌಕಿಕದಲ್ಲಿ ಆಸಕ್ತಿ ಹೊರಟೋಯ್ತು ಮಾತಾಜಿ. ನಾವು ಬಯಸಿದ್ದು ಸಿಗಲಿಲ್ಲ, ಬಯಸದೇ ಇದ್ದದ್ದು ಸಿಕ್ತು ಅನ್ನೋ ಮಾತ್ರಕ್ಕೆ ಸನ್ಯಾಸತ್ವ ತಗೊಳ್ಳೋ ಹಾಗಿದ್ರೆ ಈ ಪ್ರಪಂಚದಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಸನ್ಯಾಸಿಗಳೇ ಆಗ್ತಿದ್ರು. ಸನ್ಯಾಸ ಅಂದರೆ ಬರೀ ವೈರಾಗ್ಯ ಅಲ್ಲ. ಸನ್ಯಾಸ ಅಂದರೆ ನಿರ್ಲಿಪ್ತತೆ. ಸಿಕ್ಕಿದ್ದು ಬೇಡ, ಸಿಗದೇ ಇದ್ದಿದ್ದು ಬೇಡ ಅನ್ನೋ ಮನಸ್ಥಿತಿ. ಆ ಥರ ಮನಸ್ಥಿತಿ ನಿನಗೆ ಬಂದಿಲ್ಲ. ನೀನು ಬಯಸಿದ್ದು ಸಿಗಲಿಲ್ಲ ಅನ್ನೋ ಆವೇಶದಿಂದ ಸನ್ಯಾಸ ಬೇಕು ಅಂತ ಕೇಳ್ತಿದೀಯ. ಸನ್ಯಾಸ ಅನ್ನೋದು ಆವೇಶದಿಂದ, ಉದ್ವೇಗದಿಂದ ತಗೊಳ್ಳುವಂಥ ನಿರ್ಧಾರ ಅಲ್ಲ. ಕೆಲವು ದಿನಗಳಿಂದ ರಾತ್ರಿ ಹೊತ್ತು ಅಳ್ತಾ ಇರ್ತೀಯಂತೆ. ಅದರ ಅರ್ಥ ನಿನ್ನ ಮನಸ್ಸು ಉದ್ವೇಗದಿಂದ ತುಂಬಿದೆ. ಸನ್ಯಾಸ ಅನ್ನೋದು ತುಂಬ ಯೋಚಿಸಿ ಶಾಂತವಾದ ಮನಸ್ಸಿನಿಂದ ತೆಗೆದುಕೊಳ್ಳೋ ನಿರ್ಧಾರ. ನಿನ್ನ ಮನಸ್ಸು, ವಯಸ್ಸು ಎರಡೂ ಇನ್ನೂ ಸನ್ಯಾಸತ್ವಕ್ಕೆ ಪಕ್ವವಾಗಿಲ್ಲ ಮೃಣಾಲಿನಿ. ಮತ್ತೆ ನಾನು ಏನು ಮಾಡಲಿ ಮಾತಾಜಿ? ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಭವಿಷ್ಯ ಎಲ್ಲ ಕತ್ಲು ಕತ್ಲು ಕಾಣಿಸ್ತಾ ಇದೆ. ನೀನು ಮದುವೆ ಆಗಬೇಕು. ಮದುವೆಯಾಗಿ ಸಂಸಾರದಲ್ಲಿ ನಿನ್ನ ಗುರಿಯನ್ನ ಕಂಡ್ಕೊಳ್ಬೇಕು. ಅದೇ ನಿನಗೆ ಸೂಕ್ತ. ಆದರೆ ನಾನು ಹೇಗೆ ಮದುವೆ ಆಗಲಿ ಮಾತಾಜಿ? ಮದುವೆ ಬೇಡ ಅಂತ ಯಾರಿಗೂ ಹೇಳ್ದೆ ಮನೆ ಬಿಟ್ಟು ಬಂದೆ. ಮುಂದೆ ಏನಾಯಿತು ಅಂತ ನಿಮಗೆ ಗೊತ್ತಿದೆ ಅಲ್ಲ. ಈಗ ನಾನು ಮನೆಗೆ ವಾಪಸ್ ಹೋಗ್ತೀನಿ ಅಂದರೆ ನಮ್ಮ ಅಪ್ಪ ಅಮ್ಮ ಮತ್ತೆ ಭುವನ್ದಾಸ್ ಜೊತೆ ಮದುವೆ ಮಾಡ್ಕೊ ಅಂತಾರೆ. ಅದು ನನ್ನ ಮನಸ್ಸಿಗೆ ಖಂಡಿತವಾಗ್ಲೂ ಒಪ್ಪೋದಿಲ್ಲ. ನನಗಿಷ್ಟ ಇಲ್ಲದೆ ಇರೋ ಬದುಕನ್ನು ಬಲವಂತವಾಗಿ ಬದುಕೋ ಬದಲು ಸನ್ಯಾಸ ತಗೊಳ್ಳೋದೇ ಉತ್ತಮ ಅನ್ನಿಸ್ತು ಮಾತಾಜಿ. ಒಂದು ಮಾತು ಹೇಳು ನನಗೆ. ನೀನು ಈಗಲೂ ಸಿದ್ಧಾಂತನ ಇಷ್ಟಪಡ್ತಿದ್ದೀಯಾ?
ಹೌದು ಮಾತಾಜಿ, ಸಿದ್ಧಾಂತ್ ಅಂದರೆ ನನಗೆ ತುಂಬ ಇಷ್ಟ. ಸಿದ್ಧಾಂತ್ ಒಪ್ಪಿದ್ರೆ ಅವರನ್ನ ನೀನು ಮದುವೆ ಆಗ್ತೀಯಾ? ಆದರೆ ಅದು ಸಾಧ್ಯ ಇಲ್ಲ ಅನಿಸುತ್ತೆ ಮಾತಾಜಿ. ಯಾಕೆ ಹಾಗನ್ಸುತ್ತೆ ನಿನಗೆ? ಸಿದ್ಧಾಂತ್ ಮೊನ್ನೆ ನನ್ನ ಹತ್ರ ಮಾತಾಡೋದಕ್ಕೆ ಬಂದಿದ್ರು. ಅವ್ರು ಬಂದಿದ್ದು ನೋಡಿ ನಂಗೆ ತುಂಬ ಸಂತೋಷ ಆಯಿತು. ಅವರು ನನ್ನನ್ನೇ ಮಾತಾಡ್ಸೋಕೆ ಬಂದಿದ್ದಾರೆ ಅಂತ ಭ್ರಮೇಲಿದ್ದೆ. ಆಮೇಲೆ ಗೊತ್ತಾಯಿತು ಅವರು ನನ್ನನ್ನು ನೋಡೋದಕ್ಕೆ ಬಂದಿಲ್ಲ ಅಂತ. ಭುವನ್ ದಾಸನ ಮದುವೆ ಮಾಡ್ಕೊ ಅಂತ ಅವ್ರ ಪರವಾಗಿ ಮಾತಾಡೋಕೆ ಬಂದಿದ್ರು. ನಾನು ಇಷ್ಟಪಡೋ ಹುಡುಗ ಇನ್ನೊಬ್ಬ ಹುಡುಗನ ಮದುವೆ ಮಾಡ್ಕೊ ಅಂತ ಹೇಳಿದಾಗ ನಾನು ಏನು ಮಾಡಲಿ ಮಾತಾಜಿ? ಸಿದ್ಧಾಂತ್ ಮನಸ್ಸಿನಲ್ಲೂ ನಿನ್ನನ್ನೇ ಮದುವೆ ಆಗಬೇಕು ಅಂತಿದ್ದು, ಭುವನ್ ದಾಸ್ ಅವ್ರನ್ನ ಮದುವೆ ಆಗು ಅಂತ ಅವ್ರು ಹೇಳಿದ್ದು ಯಾವುದಾದ್ರೂ ಅನಿವಾರ್ಯತೆಯಿಂದ ಇರಬಹುದಲ್ವಾ ಮೃಣಾಲಿನಿ? ಅನಿವಾರ್ಯತೆ ಇರಬಹುದು. ಅಂಥವ್ರನ್ನ ನಂಬಿ ನನ್ನ ಜೀವನದ ದೊಡ್ಡ ನಿರ್ಧಾರವನ್ನು ಹೇಗೆ ತಗೊಳ್ಳಿ ಮಾತಾಜಿ? ನೀನು ಖಂಡಿತ ಸಿದ್ಧಾಂತ್ ಅವ್ರನ್ನ ನಂಬಬಹುದು ಮೃಣಾಲಿನಿ. ನಿನ್ನೆ ಸಿದ್ಧಾಂತ್ ನನ್ನ ಹತ್ರ ಬಂದಿದ್ರು. ನಿನ್ನನ್ನು ಮದುವೆ ಆಗೋದಕ್ಕೆ ಇಷ್ಟ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಅದು ನಿಜಾನೇ ಇರಬಹುದು. ಆದರೆ ಅದನ್ನು ನನ್ನ ಮುಂದೆ ಹೇಳೋಷ್ಟು ಧೈರ್ಯ ಅವರಿಗಿಲ್ಲ. ಸಿದ್ಧಾಂತ್ಗೆ ಧೈರ್ಯ ಇಲ್ಲ ಅಂತ ಅಲ್ಲ, ಅವ್ರಿಗೆ ಧೈರ್ಯ ಇಲ್ಲದೆ ಇದ್ದಿದ್ರೆ ನನ್ನ ಹತ್ರ ಬಂದು ಹೇಳ್ಕೊಳ್ಳೋ ಪ್ರಯತ್ನನೇ ಮಾಡ್ತಿರ್ಲಿಲ್ಲ. ಅವರು ಸೌಜನ್ಯಕ್ಕೆ ಹೆದರಿ ನಿನ್ನ ಹತ್ರ ಈ ವಿಷಯ ಮಾತಾಡೋದಕ್ಕೆ ಹಿಂಜರಿತಾ ಇದ್ದಾರೆ ಅಷ್ಟೆ. ಅವ್ರ ತಾಯಿ ಅವ್ರ ಮೇಲೆ ಹೀಗೆ ಹೇಳಲೇಬೇಕು ಅಂತ ಒತ್ತಡ ಹಾಕಿದ್ದಕ್ಕೆ ಭುವನ್ ದಾಸ್ ಅವ್ರನ್ನ ಮದುವೆ ಆಗು ಅಂತ ನಿನ್ನ ಹತ್ರ ಹೇಳಿದ್ದಾರೆ. ನೀನು ಬೇಜಾರು ಮಾಡ್ಕೊಂಡ್ಮೇಲೆ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿದೆ. ಅದಾದಮೇಲೆ ನನ್ನ ಹತ್ರ ಬಂದು ನಿನ್ನನ್ನು ಇಷ್ಟಪಡ್ತಿದ್ದೀನಿ ಅಂತ ಹೇಳ್ಕೊಂಡ್ರು. ಸಿದ್ಧಾಂತ್ ಗಟ್ಟಿ ಮನಸ್ಸು ಮಾಡಿ ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದರೆ ನಿನಗೆ ಅವರನ್ನ ಮದುವೆ ಆಗೋದಕ್ಕೆ ಇಷ್ಟ ಇದೆಯಾ? ನಿಧಾನಕ್ಕೆ ಯೋಚಿಸಿ ಹೇಳು, ಪರವಾಗಿಲ್ಲ. ಸಿದ್ಧಾಂತ್ ಗಟ್ಟಿ ಮನಸ್ಸು ಮಾಡಿ ನನ್ನನ್ನು ಮದುವೆ ಆಗ್ತೀನಿ ಅಂತ ಒಪ್ಕೊಂಡ್ರೆ ನನಗೆ ಖಂಡಿತವಾಗ್ಲೂ ಅವ್ರನ್ನ ಮದುವೆ ಆಗೋದಕ್ಕೆ ಇಷ್ಟ ಇದೆ. ಹಾಗಿದ್ರೆ ನಿಮ್ಮಿಬ್ಬರು ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ. ನೀನು ನಿಶ್ಚಿಂತೆಯಿಂದ ಇರು. ನಿಮ್ಮ ತಂದೆ ತಾಯಿ ಕಡೆಯಿಂದ ಆಗಲಿ ಅವ್ರ ತಂದೆ ತಾಯಿ ಕಡೆಯಿಂದ ಆಗಲಿ ನಿಮ್ಮ ಮದುವೆಗೆ ಯಾವುದೇ ಅಡ್ಡಿ ಬರದ ಹಾಗೆ ನಿಮ್ಮ ಮದುವೆ ನೆರವೇರುತ್ತೆ. ಚಿಂತೆ ಬೇಡ.